Good morning, students. Session 19, Unit 3, Gender Equity and Legal Provisions, Sustainable Development Goals. ವಿದ್ಯಾರ್ಥಿಗಳೇ, ಸೆಷನ್ 19 ಲಿಂಗತ್ವ ಸಮನ್ಯಾಯ ಹಾಗೂ ಕಾನೂನಿನ ನಿಬಂಧನೆಗಳು. ಯೂನಿಟ್ 3ರಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದರ ಬಗ್ಗೆ ಅಧ್ಯಯನವನ್ನು ನಡೆಸಲಿದ್ದೇವೆ. In this session, we will be discussing about the goals of sustainable development. ಈ ಒಂದು ಸೆಷನಲ್ಲಿ ನಾವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಬಗ್ಗೆ ತಿಳಿದುಕೊಳ್ಳೋಣ. Sustainable development goals, it also known as global goals, were adopted by all United Nations member states in 2015. SDGs were born at the United Nations Conference on Sustainable Development in Rio de Janeiro in 2012. Objective was to produce a set of universal goals that meet the urgent environmental, political and economic challenges facing our world. ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಇದನ್ನು ನಾವು ಜಾಗತಿಕ ಗುರಿಗಳೆಂದು ಕೂಡ ಕರೆಯಬಹುದು. ಈ ಜಾಗತಿಕ ಗುರಿಗಳನ್ನು ಎಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು 2015ರಲ್ಲಿ ಅಳವಡಿಸಿಕೊಂಡವು. ಇದು 2012ರಲ್ಲಿ ರಿಯೋ ಡಿ ಜನೇರೋದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಕುರಿತು ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ಹುಟ್ಟಿಕೊಂಡಿತು. ಜಗತ್ತು ಎದುರಿಸುತ್ತಿರುವಂತಹ ತುರ್ತು ಪರಿಸರ, ರಾಜಕೀಯ ಮತ್ತು ಆರ್ಥಿಕ ಸವಾಲುಗಳನ್ನು ಪೂರೈಸುವ ಸಾರ್ವತ್ರಿಕ ಗುಣಗಳ ಒಂದು ಗುಂಪನ್ನು ಉತ್ಪಾದಿಸುವುದು ಇದರ ಉದ್ದೇಶವಾಗಿದೆ. The SDGs replaced the Millennium Development Goals. We started a global effort in 2000 to tackle the indignity of poverty. There are 169 targets for the 17 goals. Each target has between 1 and 3 indicators used to measure progress towards reaching the targets. In total, there are 232 approved indicators that will measure compliance. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 17 ಧ್ಯೇಯಗಳಿಗೆ 169 ಗುರಿಗಳಿವೆ. ಪ್ರತಿ ಧ್ಯೇಯಗಳು ಗುರಿಯನ್ನು ತಲುಪುವತ್ತ ಪ್ರಗತಿಯನ್ನು ಅಳೆಯಲು ಬಯಸುವ 1 ಅಥವಾ 3 ಸೂಚಕಗಳನ್ನು ಹೊಂದಿದೆ. ಇದರಲ್ಲಿ ಒಟ್ಟು 232 ಸೂಚಕಗಳು ಇವೆ. ಗೋಲ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. The first goal is end poverty in all its forms everywhere. ಸುಸ್ಥಿರ ಅಭಿವೃದ್ಧಿ ಗುರಿಯ ಮೊದಲ ಗುರಿ ಬಡತನವು ಅದರ ಎಲ್ಲ ಪ್ರಕಾರಗಳ ಮತ್ತು ಎಲ್ಲೆಡೆ ಕೊನೆಗೊಳಿಸುವಂಥದ್ದು. 2030ರ ಒಳಗಡೆ ತೀವ್ರ ಬಡತನವನ್ನು ಹೋಗಲಾಡಿಸಬೇಕು. ಎಲ್ಲ ಆಯಾಮಗಳಲ್ಲಿ ಬಡತನದ ಪ್ರಮಾಣವನ್ನು ಅರ್ಧಕ್ಕೆ ಇಳಿಸಬೇಕು. ಇದು ಮೊದಲ ಗುರಿಯಾಗಿದೆ. And second goal is end hunger, achieve food security and improve nutrition and promote sustainable agriculture. ಎರಡನೆಯ ಗುರಿ ಹಸಿವು ಇಲ್ಲ, ಅಂದರೆ ಹಸಿವನ್ನು ಕೊನೆಗೊಳಿಸುವುದು, ಆಹಾರ ಸುರಕ್ಷತೆ ಮತ್ತು ಉತ್ತಮ ಪೌಷ್ಟಿಕಾಂಶವನ್ನು ಸಾಧಿಸುವುದು. ಗೋಲ್ 3, ensure healthy lives and promote well-being for all at all ages. ಮೂರನೆಯ ಗುರಿ ಆರೋಗ್ಯ ಮತ್ತು ಯೋಗಕ್ಷೇಮ. ಎಲ್ಲ ವಯಸ್ಸಿನ ಎಲ್ಲರಿಗೂ ಆರೋಗ್ಯಕರ ಜೀವನವನ್ನು ಖಾತ್ರಿಪಡಿಸುವುದು ಮತ್ತು ಅವರ ಯೋಗಕ್ಷೇಮವನ್ನು ಉತ್ತೇಜಿಸುವುದು. ಇದು ವಿಶ್ವಸಂಸ್ಥೆಯ ಘೋಷಿತ ಗುರಿಯಾಗಿದೆ. ಗೋಲ್ 4, ಎನ್ಶ್ಯೂರ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ವಿಟೇಬಲ್ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ಪ್ರಮೋಟ್ ಲೈಫ್ ಲಾಂಗ್ ಲರ್ನಿಂಗ್ ಆಪರ್ಚುನಿಟೀಸ್ ಫಾರ್ ಆಲ್. ನಾಲ್ಕನೆಯ ಗುರಿ ಏನೆಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣ. ವಿಶ್ವಸಂಸ್ಥೆಯ ಕಾರ್ಯಸೂಚಿಯೊಂದಿಗೆ ಭವಿಷ್ಯದಲ್ಲಿ ಸಮಾನ ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ಕಲಿಕೆಯ ಅವಕಾಶಗಳನ್ನು ಉತ್ತೇಜಿಸಲು ಬಯಸಿದೆ. ಗೋಲ್ 5, ಅಚೀವ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ಆಲ್ ವಿಮೆನ್ ಆ್ಯಂಡ್ ಗರ್ಲ್ಸ್. ಸುಸ್ಥಿರ ಅಭಿವೃದ್ಧಿಯ 5ನೇ ಗುರಿ ಲಿಂಗ ಸಮಾನತೆ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಮೇಲಿನ ತಾರತಮ್ಯವನ್ನು ದೇಶಾದ್ಯಂತ ಕೊನೆಗೊಳಿಸಲು ಪ್ರಯತ್ನವನ್ನು ವಿಶ್ವಸಂಸ್ಥೆಯು ಮಾಡುತ್ತಿದೆ. ಅದು ಕೂಡ ವಿಶ್ವಸಂಸ್ಥೆಯ ಒಂದು ಗುರಿಯಾಗಿದೆ.
Goal 6, ensure availability and sustainable management of water and sanitation for all. ಗುರಿ 6, ಶುದ್ಧ ನೀರು ಮತ್ತು ನೈರ್ಮಲ್ಯ. 2030 ಒಳಗಡೆ ವಿಶ್ವಸಂಸ್ಥೆಯು ಎಲ್ಲ ಕಡೆ ನೈರ್ಮಲ್ಯ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿದೆ. ಗೋಲ್ 7, ಎನ್ಶೋರ್ ಆಕ್ಸೆಸ್ ಟು affordable, reliable, sustainable and a modern ಎನರ್ಜಿ ಫಾರ್ ಆಲ್. ಸುಸ್ಥಿರ ಅಭಿವೃದ್ಧಿಯ 7ನೇ ಗುರಿ ಕೈಗೆಟುಕುವ ಶುದ್ಧ ಶಕ್ತಿ. ಸಾಧಿಸಲು ನವೀಕರಿಸಬಹುದಾದ ಶಕ್ತಿಗಳ ಪಾಲನ್ನು ಹೆಚ್ಚಿಸುವುದು ಮತ್ತು ಶಕ್ತಿಯ ದಕ್ಷತೆಯನ್ನು ಹೆಚ್ಚಿಸುವುದು ಇದರ ಒಂದು ಗುರಿಯಾಗಿದೆ. ಪ್ರಮೋಟ್ ಸಸ್ಟೈನ್ಡ್ ಇನ್ಕ್ಲೂಸಿವ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್, ಫುಲ್ ಆ್ಯಂಡ್ ಪ್ರೊಡಕ್ಟಿವ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಡೀಸೆಂಟ್ ವರ್ಕ್ ಫಾರ್ ಆಲ್. ಸುಸ್ಥಿರ ಅಭಿವೃದ್ಧಿಯ 8ನೇ ಗುರಿ ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಸುಸ್ಥಿರ ಅಂತರ್ಗತ ಆರ್ಥಿಕ ಬೆಳವಣಿಗೆ, ಉತ್ಪಾದಕ ಪೂರ್ಣ ಉದ್ಯೋಗ ಮತ್ತು ಎಲ್ಲರಿಗೂ ಯೋಗ್ಯವಾದ ಕೆಲಸವನ್ನು ಉತ್ತೇಜಿಸುವುದು ಇದರ ಇನ್ನೊಂದು ಗುರಿಯಾಗಿದೆ. ಗೋಲ್ 9, ಬಿಲ್ಡ್ ರಿಸೈಲೆಂಟ್ ಇನ್ಫ್ರಾಸ್ಟ್ರಕ್ಚರ್, ಪ್ರಮೋಟ್ ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನಬಲ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಫೋಸ್ಟರ್ ಇನೋವೇಷನ್. ಸುಸ್ಥಿರ ಅಭಿವೃದ್ಧಿ 9ನೇ ಗುರಿ ಉದ್ಯಮ, ನಾವೀನ್ಯತೆ ಮತ್ತು ಮೂಲಸೌಕರ್ಯ. ಸ್ಥಿತಿಸ್ಥಾಪಕ ಮೂಲಸೌಕರ್ಯವನ್ನು ನಿರ್ಮಿಸುವುದು, ಅಂತರ್ಗತ ಸುಸ್ಥಿರ ಕೈಗಾರೀಕರಣವನ್ನು ಉತ್ತೇಜಿಸುವುದು ಮತ್ತು ನಾವೀನ್ಯತೆಯನ್ನು ಬೆಂಬಲಿಸುವುದು ಇದು ವಿಶ್ವಸಂಸ್ಥೆಯ ಇತರ ಗುರಿಗಳಲ್ಲಿ ಇದು ಕೂಡ ಒಂದಾಗಿದೆ. ದಿ ಗೋಲ್ 10, ರೆಡ್ಯೂಸ್ ಇನ್ಇಕ್ವಾಲಿಟಿ ವಿದಿನ್ ಆ್ಯಂಡ್ ಅಮಾಂಗ್ ಕಂಟ್ರೀಸ್. ಸುಸ್ಥಿರ ಅಭಿವೃದ್ಧಿಯ 10ನೇ ಗುರಿ ಕಡಿಮೆ ಅಸಮಾನತೆಗಳು. ಇದು ದೇಶಗಳಲ್ಲಿನ ಮತ್ತು ದೇಶಗಳ ನಡುವಿನ ಅಸಮಾನತೆಗಳಿಗೆ ಸಂಬಂಧಿಸಿದೆ. ಇಲ್ಲಿ ಸಮಾನ ಅವಕಾಶಗಳನ್ನು ಪೂರೈಸಬೇಕು ಎನ್ನುವುದು ಇದರ ಗುರಿಯಾಗಿದೆ. ಗೋಲ್ 11, ಮೇಕ್ ಸಿಟೀಸ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ ಇನ್ಕ್ಲೂಸಿವ್, ಸೇಫ್, ರಿಸೈಲೆಂಟ್ ಆ್ಯಂಡ್ ಸಸ್ಟೈನಬಲ್. ಸುಸ್ಥಿರ ಅಭಿವೃದ್ಧಿಯ 11ನೇ ಗುರಿ ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. ಇಲ್ಲಿ ಕೈಗೆಟುಕುವಂತಹ ವಸತಿ ಅಥವಾ ವಾಸಸ್ಥಳ, ಕೊಳಚೆ ಪ್ರದೇಶಗಳ ನವೀಕರಣ ಹಾಗೂ ಸಾರ್ವಜನಿಕ ಸಾರಿಗೆಯನ್ನು ಒದಗಿಸುವುದು ಇವೆಲ್ಲವೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಬರುವಂತಹ ಪ್ರಮುಖ ಅಂಶಗಳಾಗಿವೆ ಹಾಗೂ ಇದು ಕೂಡ ಒಂದು ಗುರಿಯಾಗಿದೆ. ಗೋಲ್ 12, ಎನ್ಶೋರ್ ಸಸ್ಟೈನಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಪ್ಯಾಟರ್ನ್. ಸುಸ್ಥಿರ ಅಭಿವೃದ್ಧಿಯ 12ನೇ ಗುರಿ ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನಾ ಮಾದರಿಗಳು. 2030ರವರೆಗೆ ವಿಶ್ವಸಂಸ್ಥೆಯ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮತ್ತು ಪರಿಣಾಮಕಾರಿ ಬಳಕೆಯನ್ನು ಸಾಧಿಸಲು ಇದು ಬಯಸುತ್ತದೆ. ಗೋಲ್ 13, ಟೇಕ್ ಅರ್ಜೆಂಟ್ ಆ್ಯಕ್ಷನ್ ಟು ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್. ಸುಸ್ಥಿರ ಅಭಿವೃದ್ಧಿಯ 13ನೇ ಗುರಿ ಹವಾಮಾನ ಸಂರಕ್ಷಣೆಗಾಗಿ ಕ್ರಮಗಳು. ಹವಾಮಾನ ಸಂರಕ್ಷಣೆಯನ್ನು ರಾಷ್ಟ್ರೀಯ ನೀತಿಗಳು, ಕಾರ್ಯತಂತ್ರಗಳು ಮತ್ತು ಯೋಜನೆಗಳಲ್ಲಿ ಸಂಯೋಜಿಸಬೇಕೆನ್ನುವುದು ಇದರ ಇನ್ನೊಂದು ಗುರಿಯಾಗಿದೆ. ಗೋಲ್ 14, ಕನ್ಸರ್ವ್ ಆ್ಯಂಡ್ ಸಸ್ಟೈನಬ್ಲಿ ಯೂಸ್ ದಿ ಓಷನ್, ಸೀಸ್ ಆ್ಯಂಡ್ ಮೆರೀನ್ ರಿಸೋರ್ಸಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯ 14ನೇ ಗುರಿ ನೀರಿನ ಅಡಿಯಲ್ಲಿ ಜೀವನ. ಅಂದರೆ ಸುಸ್ಥಿರ ಅಭಿವೃದ್ಧಿಗೆ ಸಾಗರಗಳು, ಸಮುದ್ರಗಳು, ಸಮುದ್ರ ಸಂಪನ್ಮೂಲಗಳನ್ನು ನಿರ್ವಹಿಸುವುದು ಮತ್ತು ಸುಸ್ಥಿರವಾಗಿ ಬಳಸುವುದು ಇದು ಕೂಡ ಸುಸ್ಥಿರ ಅಭಿವೃದ್ಧಿಯ ಗುರಿಗಳಲ್ಲಿ ಒಂದಾಗಿದೆ. ಗೋಲ್ 15, ಪ್ರೊಟೆಕ್ಟ್, ಪ್ರಮೋಟ್ ಸಸ್ಟೈನಬಲ್ ಯೂಸ್ ಆಫ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಸಸ್ಟೈನ್ಲಿ ಮ್ಯಾನೇಜ್ ಫಾರೆಸ್ಟ್, combat desertification and halt and reserve land degradation and halt biodiversity loss. ಸುಸ್ಥಿರ ಅಭಿವೃದ್ಧಿಯ 15ನೇ ಗುರಿ ಭೂಮಿಯಲ್ಲಿ ಜೀವನ. ಅಂದರೆ ಭೂಮಿಯ ಪರಿಸರ ವ್ಯವಸ್ಥೆಗಳ ಸುಸ್ಥಿರ ಬಳಕೆಯನ್ನು ರಕ್ಷಿಸುವುದು, ಮರುಸ್ಥಾಪಿಸುವುದು ಮತ್ತು ಉತ್ತೇಜಿಸುವುದು. ಕಾಡುಗಳನ್ನು ಸುಸ್ಥಿರವಾಗಿ ಕೃಷಿ ಮಾಡುವುದು, ಮರುಭೂಮೀಕರಣವನ್ನು ಎದುರಿಸುವುದು, ಮಣ್ಣಿನ ಅವನತಿ ಮತ್ತು ಹಿಮ್ಮುಖವನ್ನು ಕೊನೆಗೊಳಿಸುವುದು, ಜೀವವೈವಿಧ್ಯತೆಯ ನಷ್ಟವನ್ನು ಕೊನೆಗೊಳಿಸುವುದು. ಗೋಲ್ 16,
ಪ್ರಮೋಟ್ ಪೀಸ್ಫುಲ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟೀಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಯ 16ನೇ ಗುರಿ ಶಾಂತಿ, ನ್ಯಾಯ ಮತ್ತು ಬಲವಾದ ಸಂಸ್ಥೆಗಳು. ಸುಸ್ಥಿರ ಅಭಿವೃದ್ಧಿಗಾಗಿ ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳನ್ನು ಉತ್ತೇಜಿಸುವುದು, ಎಲ್ಲ ಜನರಿಗೂ ನ್ಯಾಯವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುವುದು, ಜವಾಬ್ದಾರಿಯುತ ಮತ್ತು ಅಂತರ್ಗತ ಸಂಸ್ಥೆಗಳನ್ನು ನಿರ್ಮಿಸುವುದು ಇದರಲ್ಲಿ ಸೇರಿದೆ. ಗೋಲ್ 17 strengthen the means of implementation and revitalize the global partnership for sustainable development. ಸುಸ್ಥಿರ ಅಭಿವೃದ್ಧಿಯ 17ನೇ ಗುರಿಗಳನ್ನು ಸಾಧಿಸಲು ಪಾಲುದಾರಿಕೆ. ಉದಾಹರಣೆಗೆ, ಸಾರ್ವಜನಿಕ ನೆರವು ಒದಗಿಸುವವರು ತಮ್ಮ ಒಟ್ಟು ರಾಷ್ಟ್ರೀಯ ಆದಾಯದ ಕನಿಷ್ಠ 20% ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಗುರಿಪಡಿಸುವಂತೆ ಪರಿಗಣಿಸಲು ಪ್ರೋತ್ಸಾಹಿಸುವುದು. Multiple choice questions. First one, SDGs were born at the United Nations Conference on Sustainable Development in Rio de Janeiro in dash. ಎಷ್ಟನೇ ಇಸವಿಯಲ್ಲಿ ರಿಯೋ ಡಿ ಜೆನೆರೋದಲ್ಲಿ ಸುಸ್ಥಿರ ಅಭಿವೃದ್ಧಿ ಕುರಿತ ವಿಶ್ವಸಂಸ್ಥೆಯ ಸಮ್ಮೇಳನದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿ ಹುಟ್ಟಿಕೊಂಡಿತು? ಎ 2012, ಬಿ 2000, ಸಿ 2005, ಡಿ 2010. The answer is A 2012. Second question, SDGs have dash goals. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಒಟ್ಟು ಎಷ್ಟು ಗುರಿಗಳನ್ನು ಹೊಂದಿದೆ? ಎ 8, ಬಿ 10, ಸಿ 17, ಡಿ 15. The answer is C 17. SDGs also known as dash goals. ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಡ್ಯಾಶ್ ಗುರಿ ಎಂದು ಕೂಡ ಕರೆಯುತ್ತಾರೆ. ಎ ಗ್ಲೋಬಲ್ ಗೋಲ್ಸ್, ಬಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಸಿ ಲೋಕಲ್ ಡೆವಲಪ್ಮೆಂಟ್ ಗೋಲ್ಸ್, ಡಿ ನನ್ ಆಫ್ ದಿ ಅಬವ್. ಎ ಜಾಗತಿಕ ಗುರಿ, ಬಿ ಸಹಸ್ರ ಅಭಿವೃದ್ಧಿ ಗುರಿ, ಸಿ ಸ್ಥಳೀಯ ಅಭಿವೃದ್ಧಿ ಗುರಿ, ಡಿ ಮೇಲಿನ ಯಾವುದೂ ಅಲ್ಲ. ದಿ ಆನ್ಸರ್ ಈಸ್ ಎ ಗ್ಲೋಬಲ್ ಗೋಲ್ಸ್. ಇದಕ್ಕೆ ಉತ್ತರ ಎ ಜಾಗತಿಕ ಗುರಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಯು ಕ್ಯಾನ್ ರೆಫರ್ ದಿಸ್ ಬುಕ್. ಥ್ಯಾಂಕ್ ಯು.